ಯಾವ ಯುರೋಪ್ ಭಾರತ ಒಂದು ಸ್ವತಂತ್ರ ದೇಶವಾಗಿರೋದಕ್ಕೂ ಯೋಗ್ಯತೆ ಇಲ್ಲ ಅಂತಿತ್ತು. ಈಗ ಅದೇ ಯುರೋಪಿನ ಒಕ್ಕೂಟ ಭಾರತದೊಂದಿಗೆ ಜಗತ್ತಿನ ಅತಿ ದೊಡ್ಡ ವ್ಯಾಪಾರ ಒಪ್ಪಂದಕ್ಕೆ ಕಳೆದ 20 ವರ್ಷದಿಂದ ಆತುರಿತ ಇತ್ತು. ನಮ್ಮ ಜೊತೆ ಈ ಒಪ್ಪಂದನ ಮಾಡ್ಕೊಳ್ಳಿ ಅಂತ. ಈಗ ಎರಡೂ ಕಡೆ ಮುಖ್ಯಸ್ಥರು ಫೈನಲ್ ಆಗಿ ಅಗ್ರಿಮೆಂಟ್ ಗೆ ಸೈನ್ ಹಾಕಿದ್ದಾರೆ. ಯಾಕೆ ಇದನ್ನ ಮದರ್ ಆಫ್ ಆಲ್ ಡೀಡ್ ಅಂದ್ರೆ ಎಲ್ಲಾ ವ್ಯಾಪಾರಗಳ ಅಮ್ಮ ಅಂತ ಕರೀತಾರೆ ಅಂದ್ರೆ, ಇದರಲ್ಲಿ 200 ಕೋಟಿ ಜನಸಂಖ್ಯೆ ಜೊತೆಗೆ ಜಗತ್ತಿನ 25% ಆರ್ಥಿಕತೆ ಇದರ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಆದ್ರೆ ಈ ಡೀಲ್ ನಿಂದ ನಮ್ಮ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಬೆನಿಫಿಟ್ಸ್ ಇದೆ ಅಂದ್ರೆ, ಉದಾಹರಣೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿನ ತಗೊಳ್ಳಿ. ನಾವು ಪ್ರತಿ ವರ್ಷ ಯುರೋಪಿಯನ್ ಒಕ್ಕೂಟಕ್ಕೆ ಕೇವಲ 7 ಬಿಲಿಯನ್ ಅಷ್ಟು ಮಾತ್ರ ಟೆಕ್ಸ್ಟೈಲ್ ಉತ್ಪನ್ನವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಪಕ್ಕದಲ್ಲೇ ಇರುವಂತ ನಮಗಿಂತನೂ ಚಿಕ್ಕ ದೇಶ ಇರುವಂತ ಬಾಂಗ್ಲಾದೇಶ 250 ಬಿಲಿಯನ್ ಟೆಕ್ಸ್ಟೈಲ್ ಮಾರ್ಕೆಟ್ ಇರುವಂತ ಯುರೋಪಿಯನ್ ಒಕ್ಕೂಟಕ್ಕೆ ಪ್ರತಿ ವರ್ಷ 30 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಯುರೋಪಿಯನ್ ಒಕ್ಕೂಟ ಬಾಂಗ್ಲಾದೇಶವನ್ನ ಲೋವರ್ ಡೆವಲಪ್ಮೆಂಟ್ ಕಂಟ್ರಿ ಅನ್ನೋ ಒಂದು ಸ್ಟೇಟಸ್ ನ ಕೊಟ್ಟಿದೆ. ಈ ಸ್ಟೇಟಸ್ ಅಲ್ಲಿ ಬರುವಂತ ಕಂಟ್ರೀಸ್ ಗಳಿಗೆ ಜೀರೋ ಟ್ಯಾರಿಫ್ ಅಥವಾ ಕಡಿಮೆ ಟ್ಯಾರಿಫ್ ಇರುತ್ತೆ. ಇದೇ ಸ್ಟೇಟಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಂತ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಭಾರತಕ್ಕೆ ದೊಡ್ಡ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಕೊಡ್ತಾ ಇತ್ತು. ಆದ್ರೆ ಇದೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಿಂದ ನಮಗೆ 12ರಿಂದ 14% ಇದ್ದಂತ ಟ್ಯಾರಿಫ್ ಈಗ 0 ಆಗಿದೆ. ಇದರಿಂದ ಮುಂದಿನ ಕೆಲವು ವರ್ಷಗಳಲ್ಲಿ 7 ಬಿಲಿಯನ್ ಇದ್ದಂತ ಎಕ್ಸ್ಪೋರ್ಟ್ 30ರಿಂದ 40 ಬಿಲಿಯನ್ ಗೆ ರೀಚ್ ಆಗುತ್ತೆ. ಅಷ್ಟೇ ಅಲ್ಲ, ಇದರಿಂದ 60 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇವೆ. ಇದು ಕೇವಲ ಒಂದು ಇಂಡಸ್ಟ್ರಿಗೆ ಕಥೆ ಆಯ್ತು. ಇತರ ಹಲವು ಇಂಡಸ್ಟ್ರೀಸ್ ಗಳಿವೆ, ಲೈಕ್ ಜಿಮ್ಸ್ ಅಂಡ್ ಜ್ಯುವೆಲರಿ, ಟೀ ಅಂಡ್ ಕಾಫಿ, ಎಲೆಕ್ಟ್ರಾನಿಕ್ಸ್ ಉತ್ಪನ್ನ ಆಗಿರಬಹುದು. ಈ ಎಲ್ಲಾ ಇಂಡಸ್ಟ್ರೀಸ್ ಗಳಿಗೆ 48 ಕೋಟಿ ಶ್ರೀಮಂತರಿರುವಂತ ಯುರೋಪಿಯನ್ ಒಕ್ಕೂಟದ ಮಾರ್ಕೆಟ್ ಸಿಗ್ತಾ ಇದೆ. ಅದೇ ತರ ಯುರೋಪಿಯನ್ ಒಕ್ಕೂಟಕ್ಕೂ ಕೂಡ ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವಂತ ಎಕಾನಮಿ, 148 ಕೋಟಿ ಜನಸಂಖ್ಯೆ ಇರುವಂತ ಭಾರತದ ಮಾರ್ಕೆಟ್ ಸಿಗ್ತಾ ಇದೆ. ಅವರ ಇಂಡಸ್ಟ್ರೀಸ್ ಗಳಿಗಿರುವಂತ ಆಟೋಮೊಬೈಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಅಲ್ಲಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗಿರ್ಬೋದು, ಮಿಷನರೀಸ್ ಆಗಿರ್ಬೋದು, ವೈನ್, ಹೆಲ್ತ್ ಕೇರ್ ಇಕ್ವಿಪ್ಮೆಂಟ್ಸ್ ಗಳಿಗೆ ಇಲ್ಲಿ ಮಾರ್ಕೆಟ್ ಸಿಗುತ್ತೆ. ಅದಲ್ಲದೆ ಪ್ರೀಮಿಯಂ ಸಿಗ್ಮೆಂಟ್ ಅಲ್ಲಿ ಇರುವಂತ ಕಾರ್ ಗಳಿಗೆ 110% ಇದ್ದಂತ ಟ್ಯಾರಿಫ್ ಈಗ 40% ಗೆ ಇಳಿಕೆ ಆಗಿದೆ. ಇದು ಇನ್ನೂ 10% ಗೆ ಇಳಿಕೆ ಆಗೋ ಚಾನ್ಸಸ್ ಇದೆ. ಆದ್ರೆ 20 ವರ್ಷದಿಂದ ಪೆಂಡಿಂಗ್ ಇದ್ದಂತ ಈ ಡೀಲು ಇವಾಗ ಯಾಕೆ ಈ ಡೀಲ್ಗೆ ಜೀವ ಬರ್ತಾ ಇದೆ? ಯಾಕಂದ್ರೆ ಅದಕ್ಕೆ ಕಾರಣ ಅಮೆರಿಕ ಕಳೆದ 1 ವರ್ಷದಿಂದ ನಮ್ಮ ಮೇಲೆ ಟ್ಯಾರಿಫ್ ಆಗ್ತಾನೆ ಇದೆ. ಅದೇ ತರ ಯುರೋಪಿಯನ್ ಒಕ್ಕೂಟಕ್ಕೂ ಕೂಡ ನಾವು ಟ್ಯಾರಿಫ್ ಆಗ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಈ ಅಮೆರಿಕವನ್ನ ನಂಬೋದಕ್ಕೆ ಆಗೋದಿಲ್ಲ ಅಂತಾನೆ ಈ ಎಲ್ಲಾ ದೇಶಗಳು ಅಮೆರಿಕದ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡೋದಕ್ಕೆ ಈ ಡೀಲ್ ಎಲ್ಲರಿಗೂ ಅನಿವಾರ್ಯ ಆಗಿತ್ತು. ಅದೇ ತರ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ನಿಮಗಿರುವಂತ ವ್ಯೂ ಪಾಯಿಂಟ್ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ.